ಶ್ರೀಮತೆ ರಾಮಾನುಜಾಯ ನಮಃ. ನಾವು ನಮ್ಮ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿ ಯತಿರಾಜ ಮಠ ಬೆಂಗಳೂರು ಮೇಲ್ಕೋಟೆ ಮೂಲಸ್ಥಾನ. ಆ ಜೀಯರ್ ಸ್ವಾಮಿಯ ಪರಮ ಕೃಪೆಯಿಂದ ಈ ತಿರುಪ್ಪಾವೈ ಎಂಬ ಯಜ್ಞವನ್ನು ನಡೆಸ್ತಾ ಇದ್ದೀವಿ. ಇದು ಸಂಗೀತ ಸಂಭ್ರಮ ಅವರು ಇದಕ್ಕೆ ಸೇರ್ಕೊಂಡಿದ್ದಾರೆ. ಇದನ್ನ ಪ್ಯೂರ್ ಪ್ರೇಯರ್ ಅನ್ನವರು ಹೀಗೆ ನಡೆಸ್ತಾ ಇಂತಹ ಮಹೋತ್ಸವವನ್ನು ನಾವು ಈ ತಿಂಗಳಲ್ಲಿ, ಶ್ರಾವಣ ಬಂತು ಅಂದ್ರೆ ಎಷ್ಟು ಹಬ್ಬಗಳು, ನಮಗೆ ತಿರುಪ್ಪಾವೈ ಹಬ್ಬ ನಡೀತಾ ಇದೆ. ಇದಕ್ಕೆ ನಮ್ಮ ಒಳ್ಳೆ ಸತ್ಸಂಗಕ್ಕೆ ಅನೇಕ ಜನ ಮಹಿಳೆಯರು ಮಹನೀಯರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇಂತಹ ಇವತ್ತಿನ 11ನೇ ದಿವಸಕ್ಕೆ ನಾವು ಪಾದಾರ್ಪಣೆ ಮಾಡಿದೀವಿ. ಆದ್ರೆ 10ನೇ ಪಾಶರದಲ್ಲಿದ್ದೀವಿ. ತಿರುಪ್ಪಾವೈ 30 ಪಾಶರಗಳಲ್ಲಿ 10ನೇ ಪಾಶರದಲ್ಲಿದ್ದೀವಿ. ಇದಕ್ಕೆಲ್ಲ ತಾವೆಲ್ಲ ಸಕ್ರಿಯವಾಗಿ ಪಾರ್ಟಿಸಿಪೇಟ್ ಮಾಡಿ ಎಲ್ರೂ ಎಲ್ಲ 30 ಪಾಶರಗಳನ್ನು ಇವಾಗ ಕಲಿತು ಆಮೇಲೆ ಅದನ್ನು ಬಾಯಿಪಾಠ ಮಾಡಿ ಎಲ್ಲ ಕಲಿತು ಅರ್ಥಗಳನ್ನು ತಿಳ್ಕೊಂಡು ಕೃತಾರ್ಥರಾಗಬೇಕೆಂದು ಆ ಭಗವಂತನಲ್ಲಿ ಅವನ ಕೃಪೆಯನ್ನು ಪ್ರಾರ್ಥಿಸುತ್ತೇನೆ. ಈ ದಿವಸದ ನಾವು ಪೊದು ತನಿಯನ್ ಎಂದರೆ ಆಚಾರ್ಯ ವಂದನೆಯನ್ನು ಅದರೊಂದಿಗೆ ಶುರು ಮಾಡೋಣ. ಎಲ್ಲ ಪಾರ್ಟಿಸಿಪೆಂಟ್ಸು ನೀವೆಲ್ಲ ಹೇಳ್ಬೇಕು, ಒಬ್ರೊಬ್ರಾದ್ಮೇಲೆ ಒಬ್ರೊಬ್ರು ಅಂತ ಕೇಳ್ಕೊಳ್ತೀನಿ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಆಂಡಾಳ್ ಕೃಷ್ಣ ದಿವ್ಯ ಮಂಗಳ ತಿರುವಡಿಗಳೇ ಶರಣಂ. ஆழ்வார் எம்பெருமானார் ஜீயர் திவ்ய மங்கள திருவடிகளே சரணம். ಶ್ರೀ ಶೈಲೇಶ ದಯಾ ಪಾತ್ರಂ ಧೀ ಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ. ರಾಮಾನುಜ ದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ಯೋ ನಿತ್ಯಂ ಅಚ್ಯುತ ಪದಾಂಬುಜ ಯುಗ್ಮ ರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾ ಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನಃ ಕುಲಪತೇರ್ವಕುಳಾಭಿರಾಮಂ ಶ್ರೀಮತ್ತದಂಘ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ. ಭೂತಂತರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀ ಭಕ್ತಿಸಾರ ಕುಲಶೇಖರ ಯೋಗಿ ವಾಹಾನ್ ಭಕ್ತಾನ್ ಘ್ರರೇಣು ಪರಕಾಲ ಯತೀಂದ್ರ ಮಿಶ್ರಾನ್ ಶ್ರೀಮತ್ ಪರಾಂಕುಶ ಮುನಿಂ ಪ್ರಣತೋಸ್ಮಿ ನಿತ್ಯಂ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀ ವಲ್ಲಭ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀಮತ್ಯೈ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರ್ಯೈ ಗೋದಾಯೈ ನಿತ್ಯ ಮಂಗಳಂ. ಆಷಾಢೇ ಪೂರ್ವ ಫಲ್ಗುನ್ಯಾಂ ತುಳಸೀ ಕಾನನೋದ್ಭವಾಂ ಪಾಂಡ್ಯೇ ವಿಶ್ವಂಭರಾಂ ಗೋದಾಂ ವಂದೇ ಶ್ರೀರಂಗನಾಯಕೀಂ. ನಾವು ಇವಾಗ ಆಚಾರ್ಯ ವಂದನೆಯನ್ನು ಪರಿಪೂರ್ಣ ಮಾಡಿದೀವಿ. ಇವಾಗ ತಿರುಪ್ಪಾವೈಗೆ ಒಂದು ಸ್ಪೆಷಲ್ ತನಿಯನ್ ಇದೆ. ಅದನ್ನು ಸ್ವಾಮಿ ಪರಾಶರ ಭಟ್ಟರು ಹಾಗೂ ಉಯ್ಯಕ್ಕೊಂಡಾರ್ ಅವರು ರಚನೆ ಮಾಡಿದ್ದಾರೆ. ಅದನ್ನು ಶ್ರೀಮತಿ ಹರಿಣಿ ಶ್ರೀಧರ್ ಅವರು ಹೇಳ್ಬೇಕು ಅಂತ ಪ್ರಾರ್ಥಿಸ್ಕೊಳ್ತೀನಿ. ನೀಳಾ ತುಂಗಸ್ತನಗಿರಿ ತಟೀ ಸುಪ್ತ ಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧ ಮಧ್ಯಾಪಯಂತಿ ಸ್ವೋಚ್ಛಿಷ್ಠಾಯಾಂ ಸ್ರಜಿನಿಗಳಿತಂ ಯಾಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ಅನ್ನವಯಲ್ ಪುದುವೈ ஆண்டாளரங்கற்க பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய்
நாடினி வேங்கடவர்க்கு என்னை விதி என்ன இம்மாத்தம் நாம் கடವಾ வண்ணமே ನಲಹು. ಹರಿಣಿ ಶ್ರೀಧರ್ ಚೆನ್ನಾಗಿ ಹೇಳಿದ್ರಿ. ಇವಾಗ ನೆನ್ನೆ ಪಾಶುರವನ್ನು ನಾವೆಲ್ಲರೂ ಒಂದ್ಸಲ ರಿವೈಸ್ ಮಾಡ್ಕೊಳ್ಳೋಣ. ನೆನ್ನೆ ನಾವು 9ನೇ ಪಾಶುರವನ್ನು ಇಲ್ಲಿ ಹೇಳ್ಕೊಟ್ವಿ. ಅದನ್ನ ರಿವೈಸ್ ಮಾಡಕ್ಕೆ ಶ್ರೀಮತಿ ದೀಪ್ತಿ ಶ್ರೀನಾಥ್ ಅವರನ್ನು ಅದನ್ನ ಹೇಳಿ ಅಂತ ಕೇಳ್ಕೊಳ್ತೀನಿ. தூமணி மாடத்து சுத்தும் விளக்கெரிய தூபம் கமழ துயிலணை மேல் கண் வளரும் மாமான் மகளே மணிக்கதவம் தாழ்த்திரவாய் மாமீரவளை எழுப்பீரோ உன் மகள்தான் ஊமையோ அன்றிச்ச விடோ அனந்தலோ ஏமப்பெரும் துயில் மந்திரப்பட்டாளோ மாமாயன் மாதவன் வைகுந்தன் என்றென்று நாமம் பலவும் நவின்றேலோ ரெம்பாவாய். ಶ್ರೀಮತಿ ದೀಪ್ತಿ ಶ್ರೀನಾಥ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೇ ರೀತಿ ಎಲ್ರೂ ಯಾವ ತಪ್ಪು ಇರಬಾರ್ದು, ಉಚ್ಚಾರಣೆಯಲ್ಲಿ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡು ಸರಿಯಾಗಿ ಹೇಳ್ಬೇಕು. ಎಲ್ಲೆಲ್ಲಿ ಕಾಮ ಇದೆಯೋ ಅಲ್ಲಿ ನಿಲ್ಲಿಸ್ಬೇಕು. ಅದು ತುಂಬಾ ಸಂತೋಷವಾಗಿದೆ, ಕಿವಿಗೆ ತುಂಬಾ ಇಂಪಾಗ ಕೇಳ್ಸತ್ತೆ. ಇವಾಗ ಇವತ್ತಿನ ಪಾಶುರ ನಾವು 10ನೇ ಪಾಶುರಕ್ಕೆ ಬಂದಿದೀವಿ. 30 ಪಾಶುರದಲ್ಲಿ ಅವಾಗ್ಲೇ 1/3ಗೆ ಬಂದ್ಬಿಟ್ಟಿದೀವಿ ನಾವು 10ನೇ ಪಾಶುರ. ಇದನ್ನ ನೀವೆಲ್ಲ ನಾನು ಹೇಳಿದ್ರೆ 2 ಸಲ ಹೇಳಿ ಆಮೇಲೆ ಕಲ್ತ್ಕೊಳ್ಳಿ. ನೋತ್ತುಚ್ಚು ವರ್ಗಂ ನೋಟ್ಟುಚ್ಚು ವರ್ಗಂ ನೋಟ್ಟುಚ್ಚು ವರ್ಗಂ புகுகின்ற அம்மனாய் புகுகின்ற அம்மனாய் புகுகின்ற அம்மனாய் மாத்தமும் தாராரோ மாத்தமும் தாராரோ மாத்தமும் தாராரோ வாசல் திரவாதார் வாசல் திரவாதார் வாசல் திரவாதார் நாத்தத்துழாய் முடி நாத்தத்துழாய் முடி நாத்தத்துழாய் முடி நாராயணன் 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 நம்மால் 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 போத்த பறை தரும் போத்த பறை தரும் போத்த பறை தரும் புண்ணிய நாள் புண்ணிய நாள் புண்ணிய நாள் பண்டொரு நாள் பண்டொரு நாள் பண்டொரு நாள் கூத்தத்தின் வாய் வீழ்ந்த கூத்தத்தின் வாய் விழுந்த கூத்தத்தின் வாய் விழுந்த கும்பகர்ணனும் 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 தோத்தும் உனக்கே தோத்தும் உனக்கே தோத்தும் உனக்கே பெருந்துயில் 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 தான் தந்தானோ தான் தந்தானோ தான் தந்தானோ ஆத்த அனந்தலுடையாய் ஆத்த அனந்தலுடையாய் ஆத்த அனந்தலுடையாய் அருங்கலமே 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 சேத்தமாய் வந்து தேத்தமாய் வந்து தேத்தமாய் வந்து திரவேலோரெம்பாவாய் திரவேலோரெம்பாவாய் திರವೇಲೋರೆಂಪಾವಾಯ್. ಇವಾಗ ನಾವು ಒಂದ್ಸಲ ಫುಲ್ ಪಾಶುರವನ್ನು ಹೇಳ್ತೀನಿ. ನೀವೆಲ್ಲ ಎಲ್ಲೆಲ್ಲಿ ಕಾಮ ಎಲ್ಲೆಲ್ಲಿ ನಿಲ್ಸ್ಕೋಬೇಕು ಅನ್ನೋದನ್ನ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ. ನೋತ್ತುಚ್ಚು ವರ್ಗಂ புகுகின்ற அம்மனாய் மாத்தமும் தாராரோ வாசல் திரவாதார் நாத்தத்துழாய் முடி நாராயணன் நம்மால் போத்த பறை தரும் புண்ணிய நாள் பண்டொரு நாள் கூத்தத்தின் வாய் வீழ்ந்த கும்பகர்ணனும் தோத்து உனக்கே பெரும் துயில் தான் தந்தானோ ஆத்த அனந்தலுடையாய் அருங்கலமே
தேத்தமாய் வந்து திರವೇಲೋರೆಂಪಾವಾಯ್. ಇವಾಗ ಈ ಪಾಶುರವನ್ನು ನಾವು ತುಂಬಾ ಅದ್ಭುತವಾದ ಪಾಶುರ ಇದು. ಇದಕ್ಕೆ ಅರ್ಥವನ್ನು ನಾವು ಇವಾಗ ಅನುಭವಿಸೋಣ. ಆಂಡಾಳ್ ಯಾವ ರೀತಿ ನಾವು ಈ ವ್ರತವನ್ನು ಆಚರಿಸಬೇಕು ಅಂತ ಆಂಡಾಳಮ್ಮನವರು ನಮಗೆ ಹೇಳ್ಕೊಟ್ರು. ಮೊದಲ 5ನೇ ಪಾಶುರದಲ್ಲಿ ಆ ಭಗವಂತನೇ ನಮಗೆ ಸಹಾಯ ಮಾಡ್ಬೇಕು, ಅವನೇ ನಮಗೆ ಉಪಾಯ, ದಟ್ ಇಸ್ ಅವನೇ ಮೀನ್ಸ್, ಅವನ ಮೂಲಕವೇ ನಾವು ಈ ವ್ರತಾನುಷ್ಠಾನ ಮಾಡ್ಬೇಕು. ವ್ರತವನ್ನ ಯಾಕೆ ಮಾಡ್ಬೇಕು? ಮಳೆ ಬರ್ಬೇಕು ಲೋಕದವರಿಗೆಲ್ಲ. ಆದ್ರೆ ನಮಗೆ ಏನ್ ಬೇಕು ಅಂದ್ರೆ ಕೃಷ್ಣನ ಅನುಭವ, ಕೃಷ್ಣನ ಕೈಂಕರ್ಯ. ಹೀಗೆ 5 ಪಾಶುರದಲ್ಲಿ ಆ ವ್ರತದ ನಿಯಮನ ಮತ್ತೆ ಅದರ ಉದ್ದೇಶ ಎಲ್ಲವನ್ನು ಹೇಳಿ, ಈ 6ನೇ ಪಾಶುರ ಅಂದ್ರೆ ನಾವು ಹೇಳೋದು ಪುಳ್ಳುಂ ಶಿಲಂಬಿನ ಹಾಡಿಂದ 10 ಜನ ಗೋಪಿಯರನ್ನು ಆಂಡಾಳ್ ದೇವಿ ಎಬ್ಬಿಸ್ತಾರೆ. ಆ 10 ಜನ ಅಧಿಕಾರಿಗಳು ಅವರು ಬೇರೆ ಬೇರೆ ಮನಸ್ಥಿತಿಯಲ್ಲಿ ಇರ್ತಾರೆ. ಎಲ್ರಿಗೂ ಕೃಷ್ಣನನ್ನು ಅನುಭವಿಸ್ಬೇಕು ಅಂತ ಒಂದೇ ಆಸೆ ಎಲ್ರಿಗೂ. ಆದ್ರೆ ಎಲ್ರೂ ಒಂದೇ ಸ್ಟೇಜ್ ಅಲ್ಲಿ ಇರಲ್ಲ. ಒಬ್ರೊಬ್ರು ಬೆಳವಣಿಗೆ ಒಂದೊಂದ್ ರೀತಿ ಆಗಿರುತ್ತೆ ಮನಸ್ಸ ಸ್ಥಿತಿ. ಇವಾಗ ನಾವು 1ನೇ ಕ್ಲಾಸ್ ಓದೋ ಹುಡುಗಂಗೆ ನಾವು ಕ್ಯಾಲ್ಕುಲಸ್, ಇಂಟಿಗ್ರೇಷನ್ ಎಲ್ಲ ಹೇಳ್ಕೊಟ್ರೆ ಅದಕ್ಕೆ ಗೊತ್ತಾಗತ್ತಾ? ಅದಕ್ಕೆ ಏನ್ ಹೇಳ್ಕೊಡ್ಬೇಕು? ಈ ಹೇಳ್ಕೊಡ್ಬೇಕು. ಅಂದ್ರೆ ಅಮ್ಮ, ಅದೆಲ್ಲ ಹೇಳ್ಕೊಡ್ಬೇಕು. ಚಿಕ್ಕ ಚಿಕ್ಕ ಪಾಠಗಳು ಹೇಳ್ಕೊಡ್ಬೇಕು. ಹೋಗ್ತಾ ಹೋಗ್ತಾ 5ನೇ ಕ್ಲಾಸಿಗೆ ಬಂದ್ರೆ ನೋಡಪ್ಪ ಬರೀ ಪಾಠದ ಸಾಲದು, ಒಂದ್ ಸ್ವಲ್ಪ ಆಟನೂ ಆಡ್ಬೇಕು, ದೇವ್ರ ಧ್ಯಾನ ಶ್ಲೋಕ ಎಲ್ಲ ಕಲಿಬೇಕು, ಒಂದ್ ಸ್ವಲ್ಪ ಸಂಗೀತ ಕಲಿಬೇಕು, ಯಾವ್ದಾದ್ರು ವಾದ್ಯ ನುಡ್ಸೋದ್ ಕಲಿಬೇಕು. ಇದೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿ, ಎಲ್ಲವನ್ನು ಕಲಿಬೇಕು ಅಂತ ಒಂದೊಂದಾ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಮಕ್ಕಳಿಗೆ ಎಲ್ಲಾ ರೀತಿನೂ ಬೆಳವಣಿಗೆ ಆಗ್ತಾ ಹೋಗತ್ತೆ. ಈ ರೀತಿ ಬೆಳವಣಿಗೆ ಆಗಿ ಫೈನಲ್ ಆಗಿ ಅದು ಏನು ಇದೆಲ್ಲ ನಮ್ಮ ಹುಟ್ಟಿರಕ್ಕೆ ಏನ್ ಪ್ರಯೋಜನ ಅಂತ ಸ್ವಲ್ಪ ಫಿಲಾಸಫಿ, ಸ್ಪಿರಿಚುವಲಿಸಮ್ ಅವ್ರ ಮಕ್ಕಳಿಗೆ ಹೇಳ್ಬೇಕು. ನಾವ್ ಯಾಕೆ ಈ ಭೂಲೋಕದಲ್ಲಿ ಹುಟ್ಟಿದೀವಿ, ನಮ್ಮ ಮುಖ್ಯವಾದ ಪ್ರಯೋಜನ ಏನು ಅಂತಾನು ತಿಳಿಸ್ಕೊಡ್ಬೇಕು. ಈ ರೀತಿ ಎಲ್ಲ ತಿಳಿಸ್ಕೊಡೋ ಹಾಗೆ ಈ 10 ಜನ ಹೆಣ್ಮಕ್ಳು ಆಂಡಾಳ್ ಎಬ್ಬಿಸುವಂತಹ ಮಕ್ಕಳು ಒಬ್ರೊಬ್ರು ಒಂದೊಂದ್ ಮನಸ್ಥಿತಿಲಿದ್ದಾರೆ. ಆದ್ರೆ ಯಾರಿಗೂ ಲೌಕಿಕ ವ್ಯಾಪಾರದಲ್ಲಿ ಆಸೆ ಇಲ್ಲ. ಎಲ್ರಿಗೂ ಒಂದೇ ಲಾಭ, ಒಂದೇ ಆಸೆ ಅಂದ್ರೆ ಕೇಶವನ ಲಾಭ, ಆ ಕೃಷ್ಣಾನುಭವ. ನೀರಾಡ ಪೋದುವೀನೋ ಅಂತ ಆ ಕೃಷ್ಣನನ್ನು ಹೇಗೆ ಅನುಭವಿಸ್ಬೇಕು ಅದನ್ನ ಯಾವ್ಯಾವ ರೀತಿ ಇದ್ದಾರೆ. ಮೊದಲನೇ ಹುಡುಗಿ ಪಿಳ್ಳಾಯ್, ಅವಳಿಗೆ ಬರೀ ದೇವರನ್ನ ಅನುಭವಿಸ್ಬೇಕು, ಭಾಗವತರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ವಿಚಾರನೇ ಗೊತ್ತಿಲ್ಲ. ಭಾಗವತರ ಜೊತೆ ಹೋದ್ರೇನೆ ಭಗವಂತನ ಸೇವೆ ಆಗೋದು ಅನ್ನೋದನ್ನ ಆಂಡಾಳ್ ಹೇಳ್ಕೊಟ್ಲು. 2ನೇ ಗೋಪಸ್ತ್ರೀನ ಎಬ್ಬಿಸುವಾಗ ಅವಳಿಗೆ ಎಲ್ಲ ಗೊತ್ತು ವಿಷಯ. ಆದ್ರೆ ನಾವು ಎಷ್ಟೋ ವ್ಯಾಪಾರಗಳು ಮಾಡ್ತಾ ದಿನನಿತ್ಯ ಮಾಡುವಂತಹ ಕೆಲವು ವಿಷಯವನ್ನೇ ಮರ್ತ್ ಬಿಡ್ತೀವಿ. ಹಾಗೆ ಆ ಅಧಿಕಾರಿಗೆ ಭಗವಂತನ್ ಹೋಗುವಾಗ ಭಾಗವತರ ಜೊತೆ ಹೋಗ್ಬೇಕು ಅಂತ ಗೊತ್ತು, ಆದ್ರೆ ಮರ್ತ್ ಬಿಟ್ಟಿರ್ತಾಳೆ. ಹೀಗೆ ನಾವೆಲ್ಲ ನೋಡ್ಕೊಂಡ್ ಬಂದ್ವಿ. ನೆನ್ನೆ ನೋಡಿದವಳೇನಂದ್ರೆ ಅವರು ಮಲಗ್ಬಿಟ್ಟಿದ್ದಾಳೆ. ಮಲಗಿದ್ದವಳನ್ನ ನೀನ್ ಹೇಳುಮ್ಮ, ನೋಡು ನಾವೆಲ್ಲ ಕಾಯ್ತಾ ಇದೀವಿ, ನೀನು ನಾಯಕಿ ಆಗಿದೀಯಾ, ನೀನ್ ಬಂದ್ರೇನೆ ನಮ್ಮ ಎಂಟೈರ್ ಟೀಮ್ ಅನ್ನ ನೀನು ಲೀಡರ್ಶಿಪ್ ತಗೊಂಡು ನಮ್ ಚಾರ್ಜ್ ನೀನ್ ತಗೋಬೇಕು. ನೀನ್ ಬಂದ್ರೇನೆ ನಾವೆಲ್ಲ ಒನ್ ಟೀಮ್ ಆಗಿದ್ಕೊಂಡು ಚೆನ್ನಾಗಿ ಒಬ್ರಿಗೊಬ್ರಿಗೆ ಮ್ಯೂಚುವಲ್ ಕೋಆರ್ಡಿನೇಷನ್, ಕೋಆಪರೇಷನ್ ಇಂದ ನಾವು ದೇವರನ್ ಭಗವಂತನ್ ಕೈಂಕರ್ಯ ಮಾಡಕ್ ಸಾಧ್ಯ. ನೀನ್ ಎಲ್ರಿಗೂ ವಹಿಸ್ಬೇಕು. ನೋಡಿ ನೀವೆಲ್ಲ ರಂಗೋಲಿ ಇಡಿ, ನೀವೆಲ್ಲ ನೀರ್ ಹಾಕಿ, ನೀವ್ ರಂಗೋಲಿ ಇಡಿ, ನೀವೆಲ್ಲ ಹೂ ಮಾಲೆ ಕಟ್ಟಿ, ನೀವು ತೋರಣ ಕಟ್ಟಿ, ನೀವೆಲ್ಲ ದೇವ್ರ ಪಾತ್ರೆಯನ್ನು ಶುದ್ಧಿ ಮಾಡಿ, ನೀವೆಲ್ಲ ದೇವರಿಗೆ ಪರಿಮಳ ದ್ರವ್ಯವನ್ನು ಅರೆದು ರೆಡಿ ಮಾಡಿ, ನೀವೆಲ್ಲ ಗುಡಿಸಿ ಒರೆಸಿ ಬ್ಯೂಟಿಫುಲ್ ಬೀದಿಗೆಲ್ಲ ರಂಗೋಲೆ ಹಾಕಿ, ನೀವು ಭಗವಂತನಿಗೆ ವಸ್ತ್ರಗಳೆಲ್ಲ ಐರನ್ ಆಗಿದ್ಯಾ, ಕ್ಲೀನ್ ಆಗಿದ್ಯಾ ನೋಡಿ. ಹೀಗೆ ಎಷ್ಟೊಂದು ಸೇವೆ. ಮತ್ತೆ ಪರಿಸರ ಎಲ್ಲ ಕ್ಲೀನ್ ಆಗಿದ್ಯಾ ನೋಡಿ, ಹಸುಗಳಿಗೆಲ್ಲ ಅದಕ್ಕೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ಯಾ ನೋಡಿ. ಎಷ್ಟೊಂದು ವಿಚಾರ. ಹೀಗೆ ಇದೆಲ್ಲ ಮಾಡ್ಬೇಕು ಅಂದ್ರೆ ಒಬ್ಳು ಲೀಡರ್ ಬೇಕಲ್ವಾ? ಅಂತ ಲೀಡರ್ ಅನ್ನ ನೆನ್ನೆ ಆಂಡಾಳ್ ತಮ್ಮ ಗುಂಪು ಕರ್ಕೊಂಡ್ಬಿಟ್ಟು ಇವತ್ತಿಂದ ತುಂಬಾ ಸ್ವಾರಸ್ಯವಾದ ಒಂದು ಹೆಣ್ಮಗಳು. ಅದನ್ನ ನೋಡಿದ್ರೆ ಆಶ್ಚರ್ಯ ಆಗ್ಬಿಡುತ್ತೆ. ಆಂಡಾಳ್ ದೇವಿ ಎಂಥ ಒಂದ್ ವೇದಾಂತಾರ್ಥವನ್ನು ಈ ಪಾಶುರದಲ್ಲಿ ತುಂಬಿ ಇಟ್ಟಿದ್ದಾಳೆ ಅಂದ್ರೆ ಅದನ್ನೆಲ್ಲ ನಮ್ಮ ಪೂರ್ವಾಚಾರ್ಯರೆಲ್ಲ ಅಷ್ಟು ಸಂತೋಷವಾಗಿ ಕೊಂಡಾಡ್ತಾರೆ. ಮುಖ್ಯವಾದ ಶ್ರೀ ವೈಷ್ಣವ ಲಕ್ಷಣ ಅಂತ ಹೇಳಿದ್ನಲ್ಲ, 10 ತರ ಲಕ್ಷಣಗಳಿದೆ, ಅಸಂಖ್ಯೇಯವಾದ ಲಕ್ಷಣಗಳು. ಅದರಲ್ಲಿ 10 ಮುಖ್ಯವಾಗಿ ತಗೊಂಡು ಅದರಲ್ಲಿ ಒಂದ್ರೊಳಗೆ ಒಂದು ಅಡಕವಾಗಿಟ್ಟಿದ್ದಾರೆ. ಇವತ್ತಿನ ಶ್ರೀ ವೈಷ್ಣವ ಲಕ್ಷಣ ಏನಂದ್ರೆ ಭಗವಂತನ ಸಿದ್ಧೋಪಾಯ ನಿಷ್ಠಳು ಅಂತ ಇವಳನ್ನು ಕರೀತಾರೆ. ಇದೇನಪ್ಪ ಹೊಸ ವರ್ಡು? ಸಿದ್ಧೋಪಾಯ ಅಂದ್ರೆ ಏನು? ಬೇರೆ ಏನಾದ್ರೂ ಉಪಾಯ ಇದೆಯಾ?
ಭಗವಂತನ್ ಸೇರಕ್ಕೆ ಒಂದೇ ಉಪಾಯ ಅಂತ ಹೇಳ್ತಾ ಇದ್ವಿ, ಅವನೇ ಉಪಾಯ ಅಂತ. ಇದ್ರಲ್ಲೇನ್ ಸಿದ್ಧೋಪಾಯ ಅಂತಾರೆ, ಇದ್ರೇನಂದ್ರೆ ಅಂದ್ರೆ ರೆಡಿಮೇಡ್ ಅಂತ. ನಾವೆಲ್ಲಾದ್ರೂ ಇವಾಗ ಒಂದು ಮದುವೆಗೋ ಒಂದು ಮುಂಜಿಗೋ ಏನಾದ್ರೂ ಒಂದು ಫಂಕ್ಷನ್ ಹೋಗ್ಬೇಕು ಅಂದ್ರೆ ಇವಾಗ ಯಾರು ಮನೆ ಕೂತ್ಕೊಂಡು ಟೈಲರ್ ಕೊಟ್ಟು ಹೊಲಿಸ್ತಾರೆ, ರೆಡಿಮೇಡ್ ಬಟ್ಟೆ ತಗೊಂಡ್ ಬಂದು ಹಾಕೊಂಡ್ಬಿಡ್ತಾರೆ. ಹಾಗೆ ಪ್ರತಿಯೊಂದು ಇವಾಗ ಎಲ್ಲಾನು ರೆಡಿಮೇಡ್ ಸಿಗತ್ತೆ. ಅದೇ ರೀತಿ ಈ ಹುಡುಗಿಗೆ ಅವಳು ರೆಡಿಮೇಡ್, ಅವಳು ಭಗವಂತನೇ ಎಲ್ಲ ಅಂತ ನಂಬಿರುವಂತಹವಳು. ಅಂತಹ ಹೆಣ್ಮಗಳನ್ನ ಈ ಪಾಶುರದಲ್ಲಿ ಆಂಡಾಳ್ ದೇವಿ ಅನುಭವಿಸ್ತಾರೆ. ಈ ಪಾಶುರದ ಸೂಕ್ಷ್ಮವಾದ ಅರ್ಥವನ್ನು ಮೊದಲು ನೋಡ್ಬಿಟ್ಟು ಆಮೇಲೆ ಇದರ ಒಳ ಅರ್ಥವನ್ನು ನಾವು ಅನುಭವಿಸೋಣ. ನೋತ್ ಚುವರ್ಗಂ ಪುಹುಹಿಂದ್ರ ಅಮ್ಮನಾಯ್. ಈ ಹುಡುಗಿನ ಅಮ್ಮನಾಯ್ ಅಂತ ಕರೀತಾಳೆ. ಹಿಂದಿನ ಪಾಶದಲ್ಲಿ ಪೇಯ್ ಪೆಣ್ಣಾಯ್, ನಾಯಹ ಪೆಣ್ ಪಿಳ್ಳಾಯ್, ಮಾಮಾನ್ ಮಹಳೆ ಅಂತೆಲ್ಲ ಕರೆದು ಆಂಡಾಳ್ ಈ ಹುಡುಗಿನ ಅಮ್ಮನಾಯ್ ಅಂತ ಕರೀತಾಳೆ. ಅಂದ್ರೆ ಅಮ್ಮನ್ ಅಂದ್ರೆ ನಮ್ಮ ನಾಯಕಿಯೇ, ನಮ್ಮ ಗುಂಪಿಗೆಲ್ಲ ನೀನ್ ಬಂದ್ರೇನೆ ಒಂದು ಶಿರೋಭೂಷಣವಾಗಿರುವಳು ಅಂತ. ಇವಾಗ ನಮ್ಮ ಎಂಟೈರ್ ಬಾಡಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಮ್ ತಲೆನೇ ತುಂಬಾ ಭೂಷಣ. ಯಾಕೆಂದ್ರೆ ಅಲ್ಲಿ ಬ್ರೈನ್ ಇದೆ, ಅಲ್ಲಿ ಭಗವಂತನ ನಾಮ ಸಂಕೀರ್ತನ ಮಾಡಕ್ ಏನೇನ್ ಬೇಕು ಎಲ್ಲ ಇದೆ. ಮನಸ್ಸಿನಿಂದ ಹಾಡ್ಬೇಕು, ಬಾಯಿಂದ ದೇವರ ಉಚ್ಚಾರಣೆ ಮಾಡ್ಬೇಕು, ಮನಸ್ಸಿಂದ ಯೋಚನೆ ಮಾಡ್ಬೇಕು, ಇದೆಲ್ಲ ತಲೆಯಿಂದಾನೆ. ಸೊ ತಲೆಮೈ ಅಂದ್ರೆ ಲೀಡರ್ ಅಂದ್ರೆ ಅದು ಇಂಪಾರ್ಟೆಂಟ್ ಅಂತ. ಇವಳು ನಮ್ಮ ಗ್ರೂಪ್ಗೆಲ್ಲ ಶಿರೋಭೂಷಣವಾಗಿರೋರು. ಇವಾಗ ಎಲ್ಲಾ ಗೋಪಿಯರು ಏನ್ ಮಾಡ್ತಾ ಇರ್ತಾರೆ, ಒಂದೇ ಸಮನೆ ಕೃಷ್ಣ 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 ಅಂತ ಕರಿತಾ ಇರ್ತಾರೆ. ಆದ್ರೆ ಈ ಹುಡುಗಿ ಏನಂದ್ರೆ ಅವಳು ಕೃಷ್ಣ ಕೃಷ್ಣ ಅಂತ ಕರಿಯಲ್ಲ, ಆ ಕೃಷ್ಣ ಇವಳನ್ ಕರಿತಾ ಇರ್ತಾನೆ. ಬೇರೆ ಹುಡುಗಿಯರಿಗೆಲ್ಲ ಕೃಷ್ಣನ್ ಬಿಟ್ಟಿರಕ್ ಆಗಲ್ಲ, ಆದ್ರೆ ಕೃಷ್ಣನ್ಗೆ ಈ ಹುಡುಗಿನ್ ಬಿಟ್ಟಿರಕ್ ಆಗಲ್ಲ. ಹೇಗಿದೆ ನೋಡಿ. ಮತ್ತೆ ಈ ಹುಡುಗಿ ಮನೆ ಎಲ್ಲಿದೆ ಗೊತ್ತಾ? ಕೃಷ್ಣನ್ ಮನೆಗೂ ಈ ಹುಡುಗಿ ಮನೆಗೂ ಸೆಪರೇಟ್ ಮಾಡಕ್ಕೆ ಒಂದೇ ಒಂದು ವಾಲ್. ಪಕ್ಕದ ಮನೆ ಹುಡುಗಿನೇ ಇವಳು. ಹಾಗೆ ಆಂಡಾಳ್ ಇವಾಗ ಎಲ್ಲಿ ಬಂದ್ಬಿಟ್ಟಿದ್ದಾಳೆ ನೋಡಿ, ಪಕ್ಕದ ಮನೆ ಹುಡುಗಿ ಹತ್ರ ಬಂದಿದ್ದಾಳೆ. ಆದ್ರೆ ಇನ್ನೂ ತುಂಬಾ ಆ ಗೋಕುಲ, ನೀವು ಬೃಂದಾವನಕ್ಕೆ ಹೋದ್ರೆ ನೋಡ್ತೀರಾ ಎಷ್ಟು ಗಲ್ಲಿನಲ್ಲಿ ಹುಡುಗಿಯರಿದ್ದಾರೆ. ಕೃಷ್ಣ ಬೆಣ್ಣೆ ಕದ್ಬಿಟ್ಟು ತಪ್ಪಿಸ್ಕೊಳಕ್ಕೆ ಏನ್ ಬೇಕು ಅಂದ್ರೆ ತುಂಬಾ ಗಲ್ಲಿಲೆಲ್ಲ ಸುತ್ತಾ ಇದ್ದಂತೆ. ಒಂದೊಂದು ಗಲ್ಲಿಲೂ ಭಗವಂತನ ಪಾದ ರೇಖೆ ಬೀಳ್ತಾ ಇತ್ತು. ಕದಾ ಪುನಃ ಶಂಖ ರಥಾಂಗ ಕಲ್ಪಕ ಧ್ವಜಾರವಿಂದಾಂಕುಶರ್ ವಜ್ರಲಾಂಛನಂ ತ್ರಿವಿಕ್ರಮತ್ವ ಚರಣಾಂಬುಜದ್ವಯಂ ಮದೀಯ ಮೂರ್ಧಾಂ ಅಲಂಕರಿಷ್ಯತಿ ಅಂತ ಸ್ವಾಮಿ ಆಳವಂದಾರ್ ಅವರು ರಾಮಾನುಜರ ಪ್ರಾಚಾರ್ಯರು. ಅವರು ಭಗವಂತ ಯಾವತ್ತು ನಿನ್ನ ಪಾದವನ್ನು ನನ್ನ ತಲೆ ಮೇಲೆ ಇರ್ತೀಯ, ನನ್ನ ತಲೆ ಮೇಲೆ ಅಲಂಕಾರ ಏನಪ್ಪಾ ಅಂತ ಹೇಳಿದ್ರೆ ಭಗವಂತನ ಪಾದವೇ ನಮ್ ತಲೆಗೆ ಅಲಂಕಾರ. ಎಲ್ಲಿ ಸಿಗತ್ತೆ ನಮಗ ಪಾದಕ್ಕೆ ಅಲಂಕಾರ? ತಲೆಗೆ ಭಗವಂತನ ಪಾದ ಎಲ್ಲಿಪ್ಪ ಸಿಗತ್ತೆ ಅಂದ್ರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಯಾರ್ಯಾರು ದೇವಸ್ಥಾನಕ್ಕೆ ಹೋಗ್ತಾರೋ ಅವರೆಲ್ರಿಗೂ ಭಗವಂತನ ಪಾದ ಸಿಗತ್ತೆ. ಇದಂದ್ರೆ ಭಗವಂತನ ಹತ್ರ ಒಂದು ಪಾದಿಕೆ ಇಟ್ಟಿರ್ತಾರೆ, ಅದಕ್ಕೆ ಹೆಸರು ಶಠಾರಿ, ಶ್ರೀ ಶಠಾರಿ ಅಂತ. ನಾವು ದೇವಸ್ಥಾನಕ್ಕೆ ಹೋದ್ರೆ ಭಗವಂತನ ಮುಟ್ಟಕ್ಕಾಗತ್ತಾ? ಎಲ್ಲೋ ದೂರ ನಿಂತ್ಕೊಂಡು ನಮಸ್ಕಾರ ಮಾಡ್ಬಿಡ್ಬೋದು. ಆದ್ರೆ ಭಗವಂತ ಬಿಡಲ್ಲ, ಅವನ್ ನಮ್ಮ ಹತ್ರ ಬರ್ತಾನೆ. ಹೇಗ್ ಬರ್ತಾನೆ ಅಂದ್ರೆ ಅವ್ನ್ ಪಾದದ ಮೂಲಕ ಬರ್ತಾನೆ. ಆ ಶ್ರೀ ಶಠಾರಿಯನ್ನ ತಗೊಂಡ್ ಬಂದ್ಬಿಟ್ಟು ಎಲ್ರೂ ತಲೆ ಮೇಲೂ ನಾವು ಬಗ್ಗಿ ನಮಸ್ಕಾರ ಮಾಡ್ಬೇಕು. ನಮಸ್ಕಾರ ಮಾಡುವಾಗ ನಮ್ಮ ಮೂಗಿನ ಉಸಿರು ಅದಕ್ಕೆ ತಾಗಬಾರ್ದಂತೆ. ಅದಕ್ಕೆ ಮೂಗನ್ ಹೀಗ್ ಮುಚ್ಕೊಂಡು ತಲೆ ಹೀಗ್ ಬಗ್ಸಿ ಆ ಶ್ರೀ ಶಠಾರಿನ್ ತಗೋಬೇಕಂತೆ. ಹಾಗೆ ಭಗವಂತನ ಪಾದ ರೇಖೆ, ಪಾದ ರೇಣು ಒಂದೊಂದು ಬೀದಿನಲ್ಲಿ ಬಿದ್ದಿತ್ತಂತೆ. ಅಂತಹ ಗಲ್ಲಿ ಓಡಾಡ ಕೃಷ್ಣ ಇವಳು ಪಕ್ಕದ ಮನೇಲಿ ಇದ್ದಾಳೆ. ಈ ಹುಡುಗಿ ಮನೆಗೆ ಅವಾಗವಾಗ ಕೃಷ್ಣ ಹೋಗ್ತಾ ಇದೆ, ಯಾಕೆಂದ್ರೆ ಅವಳನ್ನ ಬಿಟ್ಟಿರಕ್ಕಾಗಲ್ಲ ಕೃಷ್ಣನ್ಗೆ. ಬೇರೆಯವರೆಲ್ಲ ಒದ್ದಾಡ್ತಾ ಇದಾರೆ, ಕೃಷ್ಣ ಯಾವಾಗ ಬರ್ತಾನೆ, ಕೃಷ್ಣನ್ ಯಾವಾಗ ನೋಡ್ತೀವಿ ಅಂತ. ಆದ್ರೆ ಕೃಷ್ಣನ್ಗೆ ಈ ಹುಡುಗಿ ಕಂಡ್ರೆ ಅಷ್ಟಿಷ್ಟ. ಏನು ವಿಶೇಷ ಈ ಹುಡುಗಿನಲ್ಲಿ? ಸ್ನೋತ್ತು ಚುವರ್ಗಂ, ಅವಳಿಗೆ ಸ್ವರ್ಗ ಸಿಕ್ಬಿಟ್ಟಿದ್ಯಂತೆ. ನಾವು ಸ್ವರ್ಗ ಅಂದ್ರೆ ಇಲ್ಲಿ ದೇವೇಂದ್ರ ಎಲ್ಲ ವಾಸ ಮಾಡ್ತಾನಲ್ಲ ಆ ಸ್ವರ್ಗ ಅಲ್ಲ ಇದು. ಸ್ವರ್ಗಂ ಅಂದ್ರೆ ಯಾವುದು ಅಂದ್ರೆ ಶ್ರೀವೈಕುಂಠ. ಈ ಪಾಶುರದಲ್ಲಿ ಸ್ವರ್ಗಂ ಅಂದ್ರೆ ಅದು ಶ್ರೀವೈಕುಂಠ. ನಾವೆಲ್ಲ ಈ ಲೋಕದಲ್ಲಿ ಹುಟ್ಟಿದ್ಮೇಲೆ ನಮ್ ಭಗವಂತ ನಮಗೆ ಈ ಕರ್ಣ ಕಲೆಬರಗಳನ್ನ ಕೊಟ್ಟಿದ್ದಾನಲ್ಲ, ಇದನ್ ಯಾಕೆ ಉಪಯೋಗಿಸ್ಕೋಬೇಕು? ಇದ್ರ ಮೂಲಕ ನಾವೇನೋ ಚೆನ್ನಾಗಿ ಓದ್ಬಿಟ್ಟು ಮುಂದ್ ಬಂದ್ ಚೆನ್ನಾಗಿ ಸಂಪಾದಿಸಿ ಎಲ್ಲ ದೊಡ್ಡ ಬಂಗ್ಲೆ ಎಲ್ಲ ತಗೊಂಡು ಆರಾಮಾಗಿರ್ಬೇಕು, ಟಿವಿ ನೋಡ್ಕೊಂಡು ಇರಕ್ಕೆ, ಅದಕ್ಕಲ್ಲ. ಭಗವಂತನಿಗೆ ಅವನು ಇದನ್ನೆಲ್ಲ ಹುಟ್ಟಿಸ್ದ. ಇವಾಗ ನಮ್ ಹತ್ರ ಒಂದ್ ವಾಚ್ ಇದೆ, ಒಂದ್ ಗಡಿಯಾರ ತಗೊಳ್ತೀವಿ, ಅದನ್ನ ಯಾರೋ ಅಕ್ಕಪಕ್ಕದ ಮನೆಯವ್ರಿಗೆ ಕೊಟ್ಬಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ, ನಮಗ್ ಬೇಡ ಅಂತ ನಾವ್ ಹೇಳಲ್ಲ. ಅದ್ ನಮಗೇ ಬೇಕು, ನಾವು ತಗೊಂಡಿದೀವಿ ನಮ್ ಯೂಸ್ಗೆ ಅಂತ. ಅದೇ ರೀತಿ ಭಗವಂತ ನಮ್ಮನ್ನ ಯಾಕೆ ಹುಟ್ಟಿಸಿದಾನೆ ಅಂದ್ರೆ ಅವನಿಗೆ ಸೇವೆ ಮಾಡ್ಲಿ ಅಂತ. ನಾವು ಯಾರ್ಯಾರಿಗೋ ಸೇವೆ ಮಾಡ್ಕೊಂಡು ಇಲ್ಲ ಬುಭುಕ್ಷು ಅಂತ ಹೇಳ್ತೀವಿ, ಯಾವಾಗ್ಲೂ ತಿನ್ನದ್ ಬಗ್ಗೆನೇ ಯೋಚನೆ, ಯಾವಾಗ್ಲೂ ಮಲಗಕ್ಕೆ ಹಾಸಿಗೆ ಚೆನ್ನಾಗಿದ್ಯಾ ಅಂತ ಯೋಚನೆ, ಮನೆಯೆಲ್ಲ ಅಲಂಕಾರ ಮಾಡೋ ಯೋಚನೆ.
ಇದೆಲ್ಲ ಒಂದು ಸ್ಟೇಜ್ ತನಕ ಇರ್ಬೇಕು ಕರೆಕ್ಟ್. ಆದ್ರೆ ನಮ್ಮ ಮೆಂಟಲ್ ಮೆಚ್ಯೂರಿಟಿನೂ ವಯಸ್ಸಿಗೆ ತಕ್ಕಂತೆ ಇನ್ಕ್ರೀಸ್ ಹಾಕೊಂಡು ಹೋಗಿ ನಾವು ಭಗವಂತನ ಸೇವೆಗೋಸ್ಕರ ನಾವು ಹುಟ್ಟಿದೀವಿ ಅಂತ ನಾವು ತಿಳ್ಕೊಬೇಕು. ಭಾಗವತರ ಸೇವೆಗೋಸ್ಕರ ಇದನ್ನ ತಿಳ್ಕೊಂಡಂತವಳು ಆ ಸ್ವರ್ಗ ಅಂದ್ರೆ ಶ್ರೀ ವೈಕುಂಠವನ್ನು ಸೇರಕ್ಕೆ ನಾವು ಏನೇನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಭಗವಂತನ ಪಾದ ಸೇರ್ಬೇಕು ಅಲ್ವಾ. ಅದಕ್ಕೆ ತಿರುಪಾವೇಲ್ ಹೇಳೋದು. ಆದ್ರೆ ಈ ಹುಡುಗಿಗೆ ಅವಳು ಏನು ಕಷ್ಟನೇ ಪಡ್ಲಿಲ್ವಂತೆ. ಕಷ್ಟ ಪಡದೆ ಅವಳು ಯಾವ ವ್ರತನೂ ಮಾಡದೆ ಆ ಸ್ವರ್ಗವನ್ನು ಅವಳಿಗೆ ರೆಡಿಮೇಡ್ ಆಗಿ ಸಿಕ್ಬಿಟ್ಟಿದೆ. ನೋತ್ತುಚ್ಚುವರ್ಗು ಪುಹುಹಿಂದ್ರ ಅಮ್ಮನಾಯ್ ಅಂತ ಆಂಡಾಳ್ ಕರೀತಾ ಇದ್ದಾಳೆ. ಅದನ್ನ ಸಂಬೋಧನೆ ಅವಳದು. ಮಾತ್ತಮಂ ತಾರಾರೋ, ಆ ಹುಡುಗಿ ತುಂಬಾ ನಿದ್ದೆ ಮಾಡ್ಬಿಟ್ಟಿದ್ದಾಳೆ, ಏನು ಮಾತೇ ಆಡ್ತಾ ಇಲ್ಲ. ಮಾತ್ತಮಂ ಅಂದ್ರೆ ಒಂದ್ ಮಾತಾಡ್ಬಾರ್ದ ನೀನು? ಮಾತ್ತಮಂ ತಾರಾರೋ, ಒಂದ್ ಮಾತಾಡ್ಬಾರ್ದಮ್ಮ? ಅಟ್ಲೀಸ್ಟ್ ಮಾತಾಡ್ದಿದ್ರೆ ಅಟ್ಲೀಸ್ಟ್ ಬಾಗಲಾದ್ರೂ ತೆಗಿಮ್ಮ. ನಾವ್ ಏನು ಮಾತಾಡ್ಕೊಂಡೇ ಬಾಗಲ್ ತೆಗಿಬೇಕು ಅಂತಿಲ್ಲ. ಯಾರಾದ್ರೂ ಬೆಲ್ ಮಾಡಿದ್ರೆ ಯಾರು ಅಂತ ನೋಡ್ಬಿಟ್ಟು ತಕ್ಷಣ ಬಾಗಲ್ ತೆಗಿದೀವಿ. ಹಲೋ ಬಂದ್ರ ಅಂತ ಹೇಳ್ಕೊಂಡು ಏನ್ ಬಾಗಲ್ ತೆಗಿಬೇಕಾಗಿ? ಅಟ್ಲೀಸ್ಟ್ ನೀನು ಬಂದ್ಯಾ ನಮ್ಮನ್ ಕೇಳ್ಬೇಡ, ಬಾಗಲ್ ತೆಗಿ ಅಷ್ಟ್ ಸಾಕು ನಮ್ಗೆ ಅಂತ ಆಂಡಾಳ್ ಹೇಳ್ತಾ ಇದ್ದಾಳೆ. ಮತ್ತೆ ಅವಳು ಹೇಳ್ತಾಳೆ, ಆಂಡಾಳ್ ನೋಡು ನಮಗ್ ಗೊತ್ತು ನೀನ್ ಯಾಕೆ ಹೇಳ್ತಾ ಇಲ್ಲ. ಆ ಹುಡುಗಿ ಮಾತು ಆಡಲ್ಲ, ಹೊರಗಡೆನೂ ಬರಲ್ಲ. ಅವಾಗ ಆಂಡಾಳ್ ಗೆಸ್ ಮಾಡ್ತಾಳೆ, ನನಗ್ ಗೊತ್ತು ನೀನ್ ಯಾಕೆ ಹೊರಗೆ ಬರ್ತಾ ಇಲ್ಲ ಅಂತ. ಯಾಕಂದ್ರೆ ಕೃಷ್ಣ ನಿಮ್ ಮನೇಲಿ ಇದ್ದಾನೆ, ಅದಕ್ಕೆ ನೀನ್ ಯಾಕೆ ಬರ್ಬೇಕು? ಇವಾಗ ನಾವೆಲ್ಲ ಕೃಷ್ಣನ್ ಹುಡ್ಕೊಂಡ್ ಹೋಗಿದೀವಿ, ಕೃಷ್ಣನೇ ಅವಳ ಮನೇಲಿ ಇದ್ದಾಗ ಅವಳು ಯಾಕೆ ಹೊರಗಡೆ ಬರ್ಬೇಕು? ನಿಮ್ ಮನೇಲೆ ಕೃಷ್ಣ ಇದ್ದಾನೆ ಅಂತ ಆಂಡಾಳ್ ಹೇಳ್ತಾಳೆ. ನಿಂಗ್ ಹೇಗ್ ಗೊತ್ತಾಯ್ತು ಅಂತ ಒಂದ್ ಪ್ರಶ್ನೆ ನಾವೇ ತಗೊಂಡ್ ಹೇಳ್ಬೋದು. ಅವಾಗ ಅವಳು ಹೇಳ್ತಾಳೆ, ನೋಡು ಕೃಷ್ಣ ಬಂದ್ರೆ ಎಲ್ಲೆಲ್ಲಿ ಓಡಾಡ್ತಾನೋ ಅಲ್ಲೆಲ್ಲ ತುಳಸಿ ಪರಿಮಳ ಬರತ್ತೆ. ಆ ತುಳಸಿ ನಾತ ತುಳಾಯ್ ಮುಡಿ ನಾರಾಯಣನ್ ಅಂತ ಹೇಳ್ತಾಳೆ. ಅಂದ್ರೆ ಕೃಷ್ಣ ಅವನು ಒಂದ್ಸಲ ಪರಿಮಳವಾದ ಸುವಾಸಿತವಾದ ತುಳಸಿ ವಾಸನೆ, ನಮಗೆ ತುಳಸಿ ಗಂಧ ಮಿಶ್ರವಾದ ತುಳಸಿ ವಾಸನೆ ಬರ್ತಾ ಇದೆ, ಅದಕ್ಕೆ ಕೃಷ್ಣ ನಿನ್ ಹತ್ರನೇ ಇದ್ದಾನೆ ಮಾ ಅಂತ ಹೇಳ್ತಾಳೆ. ಅದಕ್ಕೆ ಒಳಗಡೆ ಇರೋವಳು ಅವಾಗ ಮಾತಾಡ್ತಾಳೆ, ಇಲ್ಲ ಕೃಷ್ಣ 4 ದಿವ್ಸದ ಕೆಳಗ್ ಬಂದ ಇಲ್ಲಿ, ಇವಾಗ ಇಲ್ಲಿಲ್ಲ. ಆದ್ರೆ ಕೃಷ್ಣ ಬಂದ್ಬಿಟ್ಟು ಹೋದ್ರೆ ಅಷ್ಟು ಪರಿಮಳವಾಗಿರುತ್ತೆ. ಅಂದ್ರೆ ಇವಾಗ ನಾವು ತಿರುಪತಿಗೆ ಹೋಗ್ತೀವಲ್ಲ, ಅಲ್ಲಿ ಹೋದ ತಕ್ಷಣ ಭಗವಂತನ ದರ್ಶನ ಮಾಡ್ಕೊಂಡ್ ಬರ್ತಾ ಅಲ್ಲಿ ಶ್ರೀಪಾದ ರೇಣು ಘಮ ಅಂತಿರುತ್ತೆ. ಆ ತೀರ್ಥ ಕೊಟ್ರೆ ಎಷ್ಟು ಪರಿಮಳ, ಆ ಕೇಸರಿನೋ ಪಚ್ಕರ್ಪೂರನೋ ಪರಿಮಳ ದ್ರವ್ಯಗಳು ಎಷ್ಟು ತುಳುಕ್ತಾ ಇರತ್ತೆ, ಅದು ಎಷ್ಟು ಘಮ ಅನ್ನತ್ತೆ. ಯಾರಾದ್ರೂ ಹೋದ್ರೆ ಓ ನೀವ್ ತಿರುಪತಿಗೆ ಹೋಗ್ ಬಂದ್ರಾ ಅಂತ ಕೇಳ್ತಾರೆ. ಮತ್ತೆ ಆ ಲಡ್ಡಿನ ಪರಿಮಳ ಎಲ್ಲಿದ್ರೆ ಘಮ ಅಂತಿರುತ್ತೆ. ಯಾರಾದ್ರೂ ತಿರುಪತಿಗೆ ಹೋಗ್ ಬಂದ್ರೆ ಅವ್ರ ಮನೇಲಿ ಲಡ್ಡು ವಾಸನೆ ಬರ್ತಾ ಇರುತ್ತೆ. ಹೀಗೆ ಕೃಷ್ಣನ್ ವಾಸನೆ ಅಂದ್ರೆ ಆ ತುಳಸಿ ಪರಿಮಳ ಬರ್ತಾ ಇರುತ್ತೆ. நம்மால் போத்து பறைதரும் புண்ணியனால், ನಾವು ನಾವು ಪುಣ್ಯ ಪಾಪ ಅಂತೀವಲ್ಲ, ನಮ್ಮ ಹತ್ರ ಇರೋ ಪುಣ್ಯ ಯಾರು ಅಂದ್ರೆ ಆ ಕೃಷ್ಣನೇ ಪುಣ್ಯ. ಆ ಪುಣ್ಯ ನಿನ್ ಹತ್ರ ಇದಾನೆಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಅವನ್ ಬಂದಿದ್ದ, ಆದ್ರೆ ಹೊರಟು ನಾವು ಭಗವಂತನನ್ನ ನಾವು ಪೋತು ಪರೆಯುದರು, ನಾವು ಯಾವಾಗ್ಲೂ ಆಂಡಾಳ್ ಹಾಡ್ಬೇಕು ಭಗವಂತನ ನಾಮ ಸಂಕೀರ್ತನ ಮಾಡ್ಬೇಕು ಅಂತ, ಬರೀ ಸಂಕೀರ್ತನ ಮಾಡ್ಬೇಕು ಅನ್ನೋದೊಂದು ಹೇಳಲ್ಲ, ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಹೇಳ್ತಾಳೆ. ಭಗವಂತನಿಗೆ ಮಂಗಳಾಶಾಸನ ಮಾಡ್ಬೇಕು. ನೀನ್ ಚೆನ್ನಾಗಿರು ಅಂತ ಹೇಳಿ ಬರೀ ರಾಮ ಕೃಷ್ಣ ಗೋವಿಂದ ದಾಮೋದರ ನಾರಾಯಣ ಅಷ್ಟ್ ಮಾತ್ರ ಹೇಳಲ್ಲ. ಹೇ ನಾರಾಯಣ ನೀನ್ ಚೆನ್ನಾಗಿರ್ಬೇಕು, ಹೇ ಶ್ರೀಮನ್ ನಾರಾಯಣ ನೀನ್ ಚೆನ್ನಾಗಿ, ಹೇ ದಾಮೋದರ ನೀನ್ ಚೆನ್ನಾಗಿರ್ಬೇಕು. ಇದೆಲ್ಲ ಅವಳ ತಂದೆ ಹೇಳ್ಕೊಟ್ಟಿದ್ದಾರೆ. ಭಗವಂತನಿಗೆ ಪಲ್ಲಾಂಡ್ ಅಂದ್ರೆ ನೀನ್ ಚೆನ್ನಾಗಿರ್ಬೇಕು ಅಂತ ಹಾಡೋದು. ಅದೇ ಆಂಡಾಳ್ ಪೋತ್ ಪರೆಯುದರು ಪುಣ್ಯನಾಲ್ ಅಂತ ಹೇಳ್ಬಿಟ್ಟು ಅವಾಗ ಇನ್ನೂ ಅವಳು ಮಲ್ಗೆ ಇರ್ತಾಳೆ, ಅವಳಿಗೆ ಎದ್ದು ಬರಕ್ಕೆ ಇಷ್ಟ ಇಲ್ಲ. ಅವಾಗ ಹೇಳ್ತಾಳೆ, ನೋಡು ಪಂಡರು ನಾಳ್ ಕೂತ್ತತ್ತಿನ್ ವಾಯ್ ವೀழ்ந்த ಕುಂಭಕರ್ಣಂ ತೋತ್ತುಂ ಉನಕ್ಕೇ ಪೆರುಂ ತುಯಿಲ್ ತಾನ್ ತಂದಾನೋ. ಹೇ ಹುಡುಗಿ, ನೀನ್ ನಿದ್ದೆ ಮಾಡೋದ್ ನೋಡಿದ್ರೆ ಹಿಂದೆ ಒಂದ್ ದಿವ್ಸ ಆ ಕುಂಭಕರ್ಣ ಅಂತ ಒಂದ್ ಇದ್ದ ಗೊತ್ತಾ ನಿನಗೆ? ತ್ರೇತಾಯುಗದಲ್ಲಿ ರಾವಣನ್ ತಮ್ಮ, ಅವನ್ ವರ ಕೇಳ್ಕೊಂಡ್ಬಿಟ್ಟಿದ್ದ. ಅವನಿಗೆ 6 ತಿಂಗಳು ನಿದ್ದೆ, ಒಂದ್ ದಿವ್ಸ ಎಚ್ಚರ, ಇನ್ 6 ತಿಂಗಳು ಮತ್ತೆ ನಿದ್ದೆ. ಅವನಿಗೂ ನಿನಗೂ ಕಾಂಪಿಟಿಷನ್ ಆಯ್ತು ಅಂತ ಕಾಣ್ಸತ್ತೆ. ಅದಕ್ ಒಂದ್ ಷರತ್ತು, ಯಾರ್ ಸೋಲ್ತಾರೋ ಅವ್ರ ಹತ್ರ ಇರೋ ಆಸ್ತಿನೆಲ್ಲ ಇನ್ನೊಬ್ರು ಕೊಟ್ಬಿಡ್ಬೇಕು ಅಂತ. ಸಿರಿ ನಾವು ಕುಂಭಕರ್ಣ ನಿದ್ದೆ ಕಾಂಪಿಟೇಷನ್ ಮಾಡಿದ್ರು, ನೀನೇ ಜಾಸ್ತಿ ನಿದ್ದೆ ಮಾಡ್ಬಿಟ್ಟೆ. ನೀನ್ ಜಾಸ್ತಿ ನಿದ್ದೆ ಮಾಡಿದಕ್ಕೋಸ್ಕರ ಕುಂಭಕರ್ಣ ಅಯ್ಯೋ ನಾನ್ ಸೋತೆ ಅಂತ ಹೇಳ್ಬಿಟ್ಟು ಅವನ ಆಸ್ತಿ ಏನಪ್ಪಾ ಅಂದ್ರೆ ನಿದ್ದೆನೆ ಅವನ ಆಸ್ತಿ ಎಲ್ಲ ನೀನು ಕೊಟ್ಬಿಟ್ಟ. ಅದ್ರಿಂದ ನೀನು 6 ತಿಂಗಳು 7 ತಿಂಗಳು ನಿದ್ದೆ ಮಾಡ್ತಿದ್ರು, ಇವಾಗ ಹೋಲ್ ವರ್ಷ ನೀನ್ ನಿದ್ದೆ ಮಾಡ್ತೀಯ ಅಂತ ಕಾಣ್ಸತ್ತೆ ಅಂತ. ಇದಕ್ಕೆಲ್ಲದಕ್ಕೂ ಒಂದು ಸ್ವಾಪದೇಶ ಇದೆ, ಒಳಗಿನ ಅರ್ಥ ಇದೆ. ಸೊ ಕೂತ್ತತ್ತಿನ ವಾಯು ವೀழ்ந்த ಅಂದ್ರೆ ಯಮ, ಮೃತ್ಯು ದೇವನ ಬಾಯಿನಲ್ಲಿ ಬಿದ್ದ ಕುಂಭಕರ್ಣ ಸೋತ್ಬಿಟ್ಟು ನಿನಗೇ ಎಲ್ಲ ಕೊಟ್ಟಿದ್ದಾನೆ ಅಂತ ಕಾಣ್ಸತ್ತೆ. ನೋಡು ಅರುಂಗಲಮೇ ಆರ್ತ ಆನಂದದುಡಯಾಯ್ ಅರುಂಗಲಮೇ. ನೋಡು ಆರ್ತ ಆನಂದಲ್ ಅಂದ್ರೆ ತುಂಬಾ ನಿದ್ದೆ ಮಾಡುವಂತಹ ನೀನು, ನಿದ್ದೆ ಅಂದ್ರೆ ಸೋಂಬೇರಿ, ಅದೇ ಆಲಸ್ಯ,
ಆಲಸ್ಯ ಇರುವ ಹೇ ಅರುಂಗಲಮೇ ಶಿರೋಪ್ರಾಯಲಾದವಳೆ. ಈ ಕಡೆ ಒಂದ್ ಕಡೆ ಬೈಯತ್ ಆಗಿದೆ, ಇನ್ನೊಂದ್ ಕಡೆ ಹೊಗಳ ಹಾಗಿದೆ, ಎರಡು ಒಟ್ಟಿಗೆ ಹೋಗತ್ತಾ? ಸೊ ಅದಕ್ಕೆಲ್ಲದಕ್ಕೂ ಒಳರ್ಥ ಇದೆ. ತೇತಮಾಯ್ ಒಂದ್, ನೀನು ಒಳ್ಳೆ ಚೆನ್ನಾಗಿ ನಿನ್ ಡ್ರೆಸ್ ಅನ್ನೆಲ್ಲ ಸರಿ ಮಾಡ್ಕೊಂಡು ಹಾಸಿಗೆ ಇದ್ದ ಹಾಗೆ ಎದ್ ಬಂದ್ಬಿಡ್ಬೇಡಮ್ಮ, ಎಲ್ಲ ಸರಿ ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ಟು ನಮ್ಮ ಗೋಷ್ಠಿಗೆ ನೀನ್ ಸೇರ್ಕೋ. ನೀನ್ ನಮ್ ಜೊತೆ ಇದ್ರೆ ಅವಾಗ ಕೃಷ್ಣ ಇಷ್ಟು ಜನರ ನೋಡಲ್ಲ, ಅಯ್ಯೋ ನನ್ನ ನೋತ್ತಚ್ಚವರ್ಗಂ ಪಾಶದವಳು ಇದ್ದಾಳ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಆಧರಿಸ್ಬಿಡ್ತಾನೆ, ಅದಕ್ಕೆ ನಮ್ ಜೊತೆ ಬಾ ಅಂತ ಆಂಡಾಳ್ ಹೇಳ್ತಾಳೆ. ಇದ್ರಲ್ಲಿ ಸಿದ್ಧೋಪಾಯ ನಿಷ್ಠೆಯ ಪಾಶರ ಅಂತ ಹೇಳಿದ್ನಲ್ಲ, ಸಿದ್ಧೋಪಾಯ ಅಂತ ಹೇಳಂದ್ರೆ ರೆಡಿಮೇಡ್. ಈ ಹುಡುಗಿ ತನ್ನ ಪ್ರಯತ್ನವನ್ನು ಯಾವುದು ಮಾಡ್ತಾ ಇಲ್ಲ. ಈಗ ಭಗವಂತ ಕಾಪಾಡ್ತಾನೆ, ಅದಕ್ಕೆ ನಾನ್ ಸುಮ್ನೆ ಇದ್ಬಿಡ್ತೀನಿ, ನಂದೇನು ಕೆಲ್ಸ ಇಲ್ಲ ಅಂತ ಹೇಳುವಂಥದ್ದು. ಆ ಭಗವಂತನಿಗೆ ನಮ್ಮನ್ ಕಾಪಾಡಕ್ಕೆ ಬೇಕಾದ ಶಕ್ತಿ ಇದೆ, ತುಂಬಾ ಶಕ್ತಿ ಇದೆ, ಮತ್ತೆ ತುಂಬಾ ಕರುಣೆ ಇದೆ. ಆ ಕರುಣೆ ಇರೋದ್ರಿಂದ ಅವನ್ ನಮ್ಮನ್ ಖಂಡಿತ ಕಾಪಾಡ್ತಾನೆ ಅಂತ. ಇವಾಗ ಒಂದು ಮಿಠಾಯಿ ಬೀದಿನಲ್ಲಿ ಹೋಗ್ತಾ ಇರತ್ತೆ, ಆ ಮಿಠಾಯಿನ ಒಂದ್ ಮಗುಗೆ ಆಸೆ ಆಗತ್ತೆ ಆ ಮಿಠಾಯಿ ಬೇಕು ಅಂತ. ಅದಕ್ಕೆ ಮಿಠಾಯಿ ಕಂಡ್ರೆ ಅದಕ್ಕೂ ಆಸೆ, ಅಲ್ಲಿ ಹೋಗ್ತಾ ಇರ್ತಾನಲ್ಲ ಅವನಿಗೆ ವ್ಯಾಪಾರ ಆಗ್ಲಿ ಅಂತ ಅವನಿಗೂ ಇಷ್ಟ. ಅವನ್ ಬಂದ್ಬಿಟ್ಟು ಈ ಮಗುಗೆ ಮಿಠಾಯಿ ತೋರಿಸ್ತಾ ಇದೆ, ನೋಡು ಪುಟ್ಟ ನೋಡು ಅಂತ ತೋರಿಸ್ತಾ ಇರ್ತಾನೆ. ಅವನಿಗೆ ಕೊಡ್ಬೇಕು, ಅವನ ಹತ್ರ ಇದೆ ಶಕ್ತಿ ಇದೆ ಅಂತ ಇಟ್ಕೊಳ್ಳಿ ಕೊಡಕ್ಕೆ, ಮತ್ತೆ ಅವನಿಗೆ ಆ ಮಗು ಕೊಡ್ಬೇಕು ಅನ್ನೋ ಪ್ರೀತಿನೂ ಇದೆ. ಆದ್ರೆ ಒಳಗಡೆ ತಂದೆನೋ ತಾತನೋ ಬಂದ್ಬಿಟ್ಟು ಏ ಮಗು ತಗೋಬೇಡ, ಯಾರ್ಯಾರೋ ಕೊಟ್ಟಿದ್ದನ್ ಹಾಗೆ ತಗೋಬಾರ್ದು ಅಂತ ಎಚ್ಚರಿಸ್ತಾರೆ ಅಲ್ವಾ. ಅದೇ ರೀತಿನ ಭಗವಂತನ ಹತ್ರ ಕರುಣೆನೂ ಇದೆ, ಶಕ್ತಿನೂ ಇದೆ ಕೊಡಕ್ಕೆ. ನಾವು ಅದನ್ನ ತಗೋಬಹುದಾ ಅಂತ ಹೇಳಿದ್ರೆ ಖಂಡಿತ ತಗೋಬಹುದು, ಖಂಡಿತ ಅವ್ನ್ ಕೊಟ್ಟೇ ಕೊಡ್ತಾನೆ. ಯಾಕಪ್ಪ ಅಂದ್ರೆ ನಮಗೂ ಅವನಿಗೂ ಸಂಬಂಧ ಇದೆ. ಏಳೇಳು ಪಿರಿವಿಕ್ಕೂ ಮುಂದನ್ ನೋಡುತ್ತೋಮೆ ಯಾವೋ ಮುನಕ್ಕೆ ನಾಮಾಳ್ ಶೈವಂ ಅಂತ ಆಂಡಾಳ್ ಮುಂದೆ ಒಂದ್ ಪಾಶದಲ್ಲಿ ಹೇಳ್ತಾಳೆ. ನಮಗೂ ಭಗವಂತನಿಗೂ ಯಾಕೆ ಭಗವಂತನ್ ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ಹೇಳಿದ್ರೆ ನಮಗೂ ಅವನಿಗೂ ಬಿಡಿಸಲಾರದ ಒಂದು ಸಂಬಂಧ ಇದೆ. ಅವನು ನಮಗೆ ಒಂದು ಭಗವದ್ ವಿಷಯದಲ್ಲಿ ಆಸೆ, ಪ್ರೀತಿ, ಒಂದು ಸಂತೋಷ ಮಾಡ್ಬೇಕು, ಅವನ ಹತ್ರ ಭಕ್ತಿ ಮಾಡ್ಬೇಕು ಅಂತ ಆಸೆ ಹುಟ್ಟಬೇಕು ಅಂದ್ರೆ ಅದೇನ್ ಕಾರಣ ಅಂದ್ರೆ ಎಷ್ಟೋ ಯುಗಗಳಿಂದ ಕೋಟ್ಯಾಂತರ ಹಿಂದಿನ ಜನ್ಮದಲ್ಲಿ ಅವನು ಪರಿಶ್ರಮ ಪಡ್ತಾ ಇರ್ತಾನೆ. ಅಯ್ಯೋ ನನ್ನ ಆತ್ಮವಸ್ತು, ನಾನು ಅದನ್ನ ಪಡ್ಕೋಬೇಕು, ನಂದು ಅದು, ನನ್ ವಸ್ತು ಅದು ಅಂತ ಅವನು ಆಸೆ ಪಡ್ತಾ ಇರ್ತಾನೆ. ಹೀಗೆ ಅವನು ಆಸೆ ಪಟ್ಟಿ ತಗೊಳ್ಳೋಂತ ವಿಚಾರ. ಇವಾಗ ಭಗವಂತನ್ ಸೇರ್ಬೇಕು ಅಂದ್ರೆ ನಾವು ನಮ್ ಪ್ರಯತ್ನ ಮಾಡಿ ಭಗವಂತನನ್ನ ಸೇರ್ಬಹುದು, ಇಲ್ಲಾಂದ್ರೆ ಅವನ ಮೇಲೆ ವಿಶ್ವಾಸ ಇದ್ದು ಅವನನ್ನ ಸೇರ್ಬಹುದು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಏನಂದ್ರೆ ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾಲ ಕಿಶೋರ ನ್ಯಾಯ ಅಂತ ಹೇಳ್ತಾರೆ. ಇವಾಗ ಮರ್ಕಟ ಅಂದ್ರೆ ಒಂದು ಕೋತಿ, ಮಂಕಿ. ಆ ಕೋತಿ ಏನ್ ಮಾಡತ್ತೆ, ಅದ್ರ ಪುಟ್ಟು ಮಗುನ ಅದು ಕೈಯಲ್ಲಿ ಎತ್ಕೊಂಡು ಓಡಾಡಲ್ಲ. ಆ ಪುಟ್ಟು ಅವಾಗ ಹುಟ್ಟಿದ ಕೋತಿ ಮರಿ ಏನ್ ಮಾಡತ್ತೆ, ಅವ್ರ ತಾಯಿ ಬೆನ್ ಹಿಂದೆ ಕುತ್ಕೊಂಡ್ ಬಿಡತ್ತೆ ಗಟ್ಟಿಯಾಗಿ. ಕೋತಿ ಹಿಡಿ ಅಂದ್ರೆ ಅಷ್ಟು ಗಟ್ಟಿ ಅಂತ ಹೇಳ್ತಾರೆ. ಅದು ಹಿಡ್ಕೊಂಡ್ ಬಿಡತ್ತೆ. ಆ ಕೋತಿ ನಿಮಗ್ ಗೊತ್ತಲ್ಲ, ಒಂದ್ ಬ್ರಾಂಚಿನ ಇನ್ನೊಂದ್ ಬ್ರಾಂಚಿಗೆ ಹಾರತ್ತೆ. ಆ ಹಾರಿದಾಗ ಆ ಪುಟ್ಟು ಮಗು ಎಷ್ಟಾಗತ್ತೋ ಅಷ್ಟು ಬಿಗಿಯಾಗಿ ಹಿಡ್ಕೊಳತ್ತೆ. ಒಂದೊಂದ್ಸಲ ಅದ್ರ ಹಿಡಿ ಟೈಟ್ ಗ್ರಿಪ್ ಸಾಕಾಗಲ್ಲ, ತಪಕ್ಕನ್ ಬಿದ್ಬಿಡತ್ತೆ. ಅದ್ ಬಿದ್ಬಿಡ್ತಾ ತಾನು ಅದನ್ನ ಕರ್ಕೋಬೇಕಾ ಅಂತ ಯೋಚನೆ ಮಾಡಲ್ಲ. ಈ ಮಗು ಎಲ್ಲೆಲ್ಲೆಲ್ಲೋ ಹೋಗಿ ಮತ್ತೆ ಅದ್ರ ತಾಯಿ ಯಾವ್ದೋ ಒಂದು ಮತ್ತೆ ಹಿಡ್ಕೊಂಡ್ ಬಿಡತ್ತೆ. ಇದು ಏನಂದ್ರೆ ಇವಾಗ ನೋಡಿ, ಆ ಮಗುಗೆ ಇವಾಗ ಎಲ್ಲ ಜವಾಬ್ದಾರಿನು ಅವ್ರ ತಾಯಿ ಹತ್ರನೇ ಇರ್ಬೇಕು, ಅದನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ. ಇವಾಗ ನಾವು ಮಾರ್ಜಾಲ ಕಿಶೋರ ನ್ಯಾಯ ಅಂತ ಹೇಳಿದ್ವಲ್ಲ, ಒಂದ್ ಬೆಕ್ಕಿನ ಮರಿ. ಆ ಬೆಕ್ಕು ಏನ್ ಮಾಡತ್ತೆ ಅಂದ್ರೆ, ಅದು ಬೆಕ್ಕಿನ ಮರಿಗೆ ಏನು ಕೆಲ್ಸ ಇಲ್ಲ, ಅದು 7 ಮನೆ ಚೀಲಿ ಅಂತೀವಲ್ಲ, ಏನ್ ಮಾಡತ್ತೆ ಆ ಮಗು, ತಾಯಿ ಬೆಕ್ಕು ಅಂದ್ರೆ ಅದ್ರ ಮಗುನ ಹುಷಾರಾಗಿ ಅದ್ರ ತಲೆನ ಹತ್ರ ಹಿಡ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬಿಡತ್ತೆ. ಆ ಮಗುಗೆ ತಾನು ಹಿಡ್ಕೋಬೇಕು ಅಂತಲೂ ಗೊತ್ತಿಲ್ಲ, ಅದನ್ನ ಕರ್ಕೊಂಡು ಹೋದಾಗ ನಾನ್ ಬೇಡ ಅಂತಾನೂ ಹೇಳಲ್ಲ. ಇದಕ್ಕೆ ಅದ್ವೇಷ ಅಭಿಮುಖ್ಯ ಅಂತ ಹೇಳ್ತಾರೆ. ಭಗವಂತ ನಮ್ಮನ್ ಕಾಪಾಡಕ್ ಬಂದಾಗ ನಾವು ಬೇಡ ಅಂತ ಹೇಳ್ಬಾರ್ದು. ಏನಂದ್ರೆ ಯಾವಾಗ್ಲೂ ಭಗವಂತನ ಕರುಣಾ ಮಳೆ ಸುರಿತಾ ಇರತ್ತಂತೆ. ಅವಾಗ ಸುರಿತಾ ಇರುವಾಗ ಆ ಮಳೆನಲ್ಲಿ ಆ ಕರುಣಾ ಮಳೆ ನಮಗ್ ಬೇಕು. ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಛತ್ರಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ, ನಮಗ್ ಬೇಡ ಆ ಮಳೆ ಅಂತ. ಹೀಗೆ ಭಗವಂತ ನಮ್ಮನ್ ಕಾಪಾಡಕ್ ಅವನು ಎಫರ್ಟ್ ಹಾಕಿದಾಗ ನಾವು ಬೇಡ ಅಂತ ಹೇಳ್ಬಾರ್ದು, ಅವನ ಮೇಲೆ ನಂಬಿಕೆ ಇಡ್ಬೇಕು. ಸೊ ಆ ಹುಡುಗಿ ಇವಳು ಎಲ್ಲ ರೆಡಿಮೇಡ್ ಆಗಿದೆ, ಅವನ್ ನನ್ನನ್ನ ಕಾಪಾಡ್ತಾನೆ ಅಂತ ಅವಳು ಕಾಯ್ತಾ ಇದ್ದಾಳೆ. ಹೀಗೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ. ನಮ್ದ ತಿರುಕ್ಕಣ್ಣ ಮಂಗೈ ಆಂಡಾನ್ ಸ್ವ ವ್ಯಾಪಾರತ್ತೈ ವಿಟ್ಟಾನ್ ಅಂತ. ಈ ಪಾಶರಿಗೆ ಎಷ್ಟು ಅರ್ಥ ಇದೆ ಅಂದ್ರೆ ನಮಗ್ ಕೊಟ್ಟಿರೋ ಟೈಮಲ್ಲಿ ಖಂಡಿತ ಫುಲ್ ಪಾಶರದ ಸ್ವಾಪದೇಶ ನೋಡಕ್ಕಾಗಲ್ಲ. ಆದ್ರೆ ಈ ಒಂದ್ ಕಥೆ ಸ್ವಾರಸ್ಯವಾಗಿದೆ, ಸಿದ್ಧೋಪಾಯ ನಿಷ್ಠಳ ಕಥೆ. ತಿರುಕ್ಕಣ್ಣ ಮಂಗೈಯಾಂಡಾನ್ ಅಂತ ಒಬ್ರು ಇರ್ತಾರೆ. ಅವರು ಅಲ್ಲಿ ನಾಥ ಮುನಿಗಳ ಅವತಾರ ಸ್ಥಳವಾದ
ಕಾಟ್ಟವನ್ನಾರ್ ಕೋವಿಲ್ ಅಲ್ಲಿ ಅವರಿದ್ರು. ಅವ್ರು ತಿರುಕಣ್ಣಂಗುಡಿಲಿದ್ರು, ತಿರುಕಣ್ಣಂಗುಡಿ ಅಲ್ಲಿ. ಹೀಗೆ ಇದ್ದಾಗ ಅವರಿಗೆ ಹೀಗೆ ಈ ಸಿದ್ಧೋಪಾಯ ನಿಷ್ಠರ ಬಗ್ಗೆ ಎಲ್ಲ ಗೊತ್ತು ಅವರಿಗೆ. ಒಂದ್ ದಿವ್ಸ ಏನಾಗತ್ತೆ ಅಂದ್ರೆ, ಆ ದೇವಸ್ಥಾನ ಎದುರುಗಡೆ 2 ನಾಯಿ ಒಂದಕ್ಕೊಂದು ಜಗಳ ಆಡ್ತಾ ಇರುತ್ತೆ. ಅವಾಗ 2 ನಾಯಿನ ಓನರ್ಗಳು ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು, ಏನು ನಮ್ ನಾಯಿನ ಒಂದಕ್ಕೊಂದು ಜಗಳ ಆಡ್ತಾ ಇದೆ, ಯಾಕೆ ನಿಮ್ ನಾಯಿ ನಮ್ ನಾಯಿ ಜೊತೆ ಜಗಳ ಆಡ್ತಾ ಇದೆ ಅಂತ ಒಬ್ರಿಗೊಬ್ರಿಗೆ ಅವರು ದೊಡ್ಡವರು ಮನುಷ್ಯರು ಜಗಳ ಆಡಕ್ ಶುರು ಮಾಡ್ಬಿಡ್ತಾರಂತೆ. ಆ ಜಗಳದಲ್ಲಿ ಏನಾಗತ್ತೆ ಅಂದ್ರೆ ಅವ್ರು ಒಬ್ರಿಗೊಬ್ರಿಗೆ ಕೊಲೆ ಮಾಡ್ಕೊಂಡ್ ಬಿಡ್ತಾರೆ, ಇಬ್ರು ಸತ್ತು ಹೋಗ್ತಾರೆ. ಇದನ್ನ ತಿರುಕಣ್ಣ ಮಂಗಯ್ಯ ನೋಡ್ತಾನೆ ಇರ್ತಾರೆ. ಏನಿದು, ಒಂದು ಆರ್ಡಿನರಿ ಮನುಷ್ಯರು ಅವರಿಗೆ ಪೆಟ್ಸ್ ನಾಯಿ, ಆ ನಾಯಿನ ತಮ್ಮ ಸ್ವಂತದ್ದು ಅಂತ ಅನ್ಕೊಂಡು ಆ ನಾಯಿಗೋಸ್ಕರ ಹೋರಾಡಿ ಇಬ್ರು ಒಬ್ರಿಗೊಬ್ರಿಗೆ ಪ್ರಾಣ ಕಳ್ಕೊಂಡ್ಬಿಟ್ರಲ್ಲ. ಇನ್ನು ನಾನು ಯಾರಿಗ್ ಸೇರಿದವನು? ನಾನು ಆ ಭಗವಂತನ ವಸ್ತು. ಇನ್ ನನ್ನನ್ ಕಾಪಾಡಕ್ಕೋಸ್ಕರ ಭಗವಂತ ಎಷ್ಟು ಪರಿಶ್ರಮ ಮಾಡ್ತಾನೆ. ಅವನು ನನ್ನನ್ನು ಕಾಪಾಡ್ತಾ ಇರುವಾಗ ನಾನ್ ಏನ್ ಮಾಡ್ಬೇಕಾಗಿದೆ, ನಾನು ಏನು ಮಾಡಲ್ಲ ಅಂತ ಅವರು ಆರಾಮಾಗಿ ಇದ್ಬಿಡ್ತಾರಂತೆ. ಅವತ್ತಿಂದ ಭಗವಂತನ ಸೇವೆ ಮಾತ್ರ ಮಾಡ್ಕೊಂಡು ಇದ್ಬಿಡ್ತಾರೆ, ಬೇರೆ ಏನು ಉಪಾಯವಾಗಿ ಮಾಡ್ಕೊಳಲ್ಲ. ಇವಾಗ ಭಗವಂತನ ಸೇರಕ್ಕೆ ಏನೇನು ಉಪಾಯ ಇದೆ ಅಂದ್ರೆ, ಕರ್ಮ ಯೋಗ ಇದೆ, ಜ್ಞಾನ ಯೋಗ ಇದೆ, ಭಕ್ತಿ ಯೋಗ ಇದೆ. ಅದನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತುಂಬಾ ಡೀಟೇಲ್ ಆಗಿ ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗನೆಲ್ಲ ಪರ್ಫೆಕ್ಟ್ ಆಗಿ ಹೇಳ್ತಾರೆ. ಕರ್ಮಯೋಗಕ್ಕೆ ಯಾರಪ್ಪ ಅಧಿಕಾರಿ ಅಂತ ಕೇಳಿದ್ರೆ ಜನಕ ಮಹಾರಾಜನ್ ಹೇಳ್ತಾರೆ. ಜ್ಞಾನ ಯೋಗಕ್ಕೆ ಯಾರು ಅಧಿಕಾರಿ ಅಂದ್ರೆ ಆ ಜಡಭರತನ್ ಕಥೆ ಇದೆ, ಅದು ಭಾಗವತದಲ್ಲಿ, ಅದನ್ನ ಹೇಳ್ತಾರೆ. ಭಕ್ತಿ ಯೋಗಕ್ಕೆ ಯಾರು ಎಕ್ಸಾಂಪಲ್ ಅಂದ್ರೆ, ಒಂದೊಂದೇ ಎಕ್ಸಾಂಪಲ್ ಕೊಡ್ತೀನಿ, ಅದು ಪ್ರಹ್ಲಾದ. ಭಕ್ತಿ ಯೋಗಕ್ಕೆ ಅವರೆಲ್ಲ ತಮ್ಮ ಸ್ವಪ್ರಯತ್ನದಿಂದ ಭಗವಂತನನ್ನ ಸೇರಕ್ ಟ್ರೈ ಮಾಡಿದ್ರು. ಅದು ಮರ್ಕಟ ಕಿಶೋರ ನ್ಯಾಯ ತರ, ಅದು ಸಫಲ ಆಗದ್ರೂ ಆಗ್ಬಹುದು, ಆಗದೆ ಇದ್ರೂ ಆಗದೆ ಇರಬಹುದು. ಆದ್ರೆ ನಮ್ಮ ಆಚಾರ್ಯರು ಹೇಳ್ತಾರೆ, ನಾವು ಸ್ವರೂಪದಲ್ಲಿ ಭಗವಂತನಿಗೆ ಅತ್ಯಂತ ಪರತಂತ್ರರು. ಅದಕ್ಕೆ ನಾವು ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಏನು ಮಾಡೋ ಹಾಗಿಲ್ಲ. ಅವನ ಕೃಪೆಯನ್ನೇ ಎದುರು ನೋಡ್ಬೇಕು, ಅವನೇ ನಮ್ಮನ್ ಬಂದ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಅದಕ್ಕೆ ಈ ಹುಡುಗಿ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ದಾಳೆ, ಈ ಅಮ್ಮ ನನ್ನ ಹುಡುಗಿ. ಅವಳಿಗೆ ಭಗವಂತನ್ ಕಂಡ್ರೆ ಅಷ್ಟು ನಂಬಿಕೆ, ಅಷ್ಟು ವಿಶ್ವಾಸ, ಅವನೇ ಬಂದು ನನ್ನನ್ನ ಕಾಪಾಡ್ತಾನೆ ಅಂತ. ಹೀಗೆ ಈ ಹುಡುಗಿ ಅಧ್ಯವಸಾಯ ಇದೆಯಲ್ಲ, ಭಗವಂತನೇ ರಕ್ಷಿಸ್ತಾನೆ ಅನ್ನೋ ಮಾತನ್ನ ನಮ್ಮ ಪೂರ್ವಾಚಾರ್ಯರೆಲ್ಲ ಘಂಟಾಘೋಷಿತವಾಗಿ ಪ್ರತಿ ಸಲನೂ ಹೇಳ್ತಿರ್ತಾರೆ. ನ ಧರ್ಮ ನಿಷ್ಠೋಸ್ಮಿ ನ ಚ ಆತ್ಮವೇದಿ ನ ಭಕ್ತಿಮಾನ್ ತ್ವಚರಣಾರವಿಂದೆ ಅಕಿಂಚನಃ ಅನನ್ಯ ಗತಿ ಶರಣ್ಯ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೆ. ಹೇ ಸ್ವಾಮಿ ದೇವರೇ, ನನ್ನ ಹತ್ರ ನಾ ಧರ್ಮ ಯಾವುದೂ ಮಾಡಿಲ್ಲ, ನ ಚಾತ್ಮ ವೇದಿ, ನಾನು ವೇದ ಕರ್ಮಗಳನ್ನು ಏನು ಸರಿಯಾಗಿ ಮಾಡ್ತಾ ಇಲ್ಲ. ನ ಭಕ್ತಿಮಾನ್ ತ್ವಚರಣಾರವಿಂದೆ, ಹೊಕ್ಕಳಿ ಭಕ್ತಿ ಇದೆಯಾ ಅಂತ ಹೇಳಿದ್ರೆ ಒಂದ್ ಲವಲೇಶ ಭಕ್ತಿನೂ ಇಲ್ಲ. ನಿನ್ನನ್ ಸೇರಕ್ಕೆ ನನ್ನ ಹತ್ರ ಯಾವ ಉಪಾಯವೂ ಇಲ್ಲ. ಆದ್ರೆ ನನಗೂ ನಿನಗೂ ಒಂದ್ ಸಂಬಂಧ ಇದೆಯಲ್ಲ, ಅದನ್ನ ನೋಡ್ಕೊಂಡು ನೀನ್ ನನ್ನನ್ನು ಕಾಪಾಡ್ಬೇಕು, ನೀನೇ ಕಾಪಾಡ್ತೀಯಾ ಅಂತ ನನಗ್ ಪೂರ್ಣವಾದ ದೃಢ ವಿಶ್ವಾಸವಿದೆ ಅಂತ ಹೇಳುವಂತಹ ಪಾಶರ ಇದು. ಹೀಗೆ ಹೇಳಿದ ತಕ್ಷಣ ಆ ಹುಡುಗಿನೂ ಬಂದ್ಬಿಟ್ಟು ಆಂಡಾಳ್ ಗೋಷ್ಠಿಗೆ ಸೇರ್ಕೊಂಡ್ ಬಿಡ್ತಾಳೆ. ಸೊ ಇಂತಹ ಶಿರೋಪ್ರಾಯವಾದ ಹುಡುಗಿ ಅವಳು ಸೇರ್ಕೊಂಡಿದ್ದ ವಿಚಾರವಾಗಿ ಈ ಹಾಡನ್ನು ಶ್ರೀಮತಿ ದೀಪ್ತಿ ಶ್ರೀನಾಥ್ ಇವತ್ತು ನೋತ್ತುಚ್ಚು ವರ್ಗಂ ಹಾಡನ್ನು ಹಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ನೋತ್ತುಚ್ಚು ವರ್ಗಂ ಪುಹುಹಿಲ್ದ ಅಮ್ಮನಾಯ್, ನೋತ್ತುಚ್ಚು ವರ್ಗಂ, ನೋತ್ತುಚ್ಚು ವರ್ಗಂ, ನೋತ್ತುಚ್ಚು ವರ್ಗಂ ಪುಹುಹಿಲ್ದ ಅಮ್ಮನಾಯ್, ಮಾತ ಮುಂತಾರರೋ ವಾಶಲ್ ತಿರವಾದ, ಮಾತ ಮುಂತಾರರೋ ವಾಶಲ್ ತಿರವಾದ, ನಾಥ ಕುರಾಯ್ ಮೂಡಿ ನಾಥ ತುಳಾಯ್ ಮೂಡಿ ನಾರಾಯಣ ನಮ್ಮ ನಾಥ ತುಳಾಯ್
பண்டொரு நாள் கூத்தத்தின்வாய் வீழ்ந்த கும்பகரணமும் கூத்தத்தின் வாய் வீழ்ந்த கும்பகரணமும் தோத்து மோனக்கே பெரும் துயல் தான் தந்தானோ தோத்து முனக்கே பெரும் துயல் தான் தந்தானோ ஆத்த அனந்த உடையாய் அருங்கலமே ஆத்த அனந்த உடையாய் அருங்கலமே தேத்தமாய் வந்து திரவேலோ ரெவ்வாவாய் நோத்து சுவர்க்கம் புகுகிற அம்மனாய் ಶ್ರೀಮತಿ ದೀಪ್ತಿ ಶ್ರೀನಾಥ್ ಅವರೇ ತುಂಬಾ ಚೆನ್ನಾಗಿ ಹಾಡಿದ್ರಿ ತೋಡಿ ರಾಗದಲ್ಲಿ. ಈ ಗೋಪಿಗೆ ತೋಡಿ ರಾಗವನ್ನು ಅರ್ಪಿಸಿದ್ರ ನೀವು? ತುಂಬಾ ಸಂತೋಷ. ಇವಾಗ ನಾವು ನಾಳೆಯ ಕಾರ್ಯಕ್ರಮದಲ್ಲಿ ಕತ್ತಕ್ಕರವೈ ಎಂದ ಇನ್ನೂ ಒಂದು ಅಧಿಕಾರಿ, ಒಂದು ಶ್ರೀ ವೈಷ್ಣವ ಲಕ್ಷಣದೊಡನೆ ಇರುವಂತಹ ಒಂದು ಅಧಿಕಾರಿ, ಆ ಗೋಪಸ್ತ್ರೀ ಅದ್ರ ಬಗ್ಗೆ ಅನುಭವಿಸೋಣ. ಇವತ್ತಿಗೆ ಶ್ರೀಮತಿ ರಾಮಾನುಜಾಯ ನಮಃ. ஸ்ரீ ஆண்டாள் கிருஷ்ண திவ்ய மங்கள திருவடிகளே சரணம். ஆழ்வார் எம்பெருமானார் ஜீயர் திவ்ய மங்கள திருவடிகளே சரணம். सर्वापराधान् क्षमस्व 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 पुरुषोत्तमा. सर्वं श्रीकृष्णार्पणमस्तु. ಶ್ರೀಮತಿ ರಾಮಾನುಜಾಯ ನಮಃ. ನಮಸ್ಕಾರ.